ಒಂದು 5 ಸ್ಟಾರ್ ಹೋಟೆಲ್ ಬುಕ್ ಮಾಡ್ತೀನಿ. ನಮ್ಮ ಅಪ್ಪ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬಂದಿರೋದು ನೋಡಿ. ಏರ್ಪೋರ್ಟಿಗೆ ಬಿಡೋಕೆ ಜನ ಹೋಗಲ್ಲ ಕಣ ಈಗಿನ ಕಾಲದಲ್ಲಿ. ಅಲ್ಲಿ ನೋಡಿ ನಡ್ಕೊಂಡ್ ಬರ್ತಾನೆ. ಪೀಸ್ನ ರಾಣಿ ಎತ್ಕೊಂಡು ಹೋಗಿ ಕಚ್ಚಾಕ್ಬಿಟ್ಟವಳೆ. 5,000 ಹಾಕೊಂಡು ಇದು ಮಾಡ್ತಿರೋದು ನಾನು. ಓ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಅಪ್ಪ ಯಾಕೋ ಸಡನ್ನಾಗಿ ಸಖತ್ ಸೈಲೆಂಟ್ ಆಗ್ಬಿಡ್ತಾರೆ 2-3 ದಿನದಿಂದ. ಸೊ ನಾನು ನನ್ನ ಅಪ್ಪಂಗೆ ಕೇಳಿದೆ ಏನಾಯ್ತಪ್ಪ ಅಂತ. ಅವರೆಲ್ಲಾದರೂ ಒಬ್ಬನೇ ಹೋಗ್ಬೇಕು ಅನ್ನಿಸ್ತಾ ಇದೆ, ಎಲ್ಲಾದರೂ ಸೈಲೆಂಟಾಗಿ. ಸೊ ಅದಕ್ಕೆ ಸರಿ ಆಯ್ತು, ಅದರ ಒಂದು 5 ಸ್ಟಾರ್ ಹೋಟೆಲ್ ಬುಕ್ ಮಾಡ್ತೀನಿ, ಅಲ್ಲೋಗಿ ಸ್ಟೇ ಮಾಡಿಬಿಟ್ಟು ಬನ್ನಿ ಒಂದಿನ ಆರಾಮಾಗಿ. ಬಿಕಾಸ್ ಈಸ್ ಅ ವೆರಿ ಪ್ರಿಸರ್ವ್ಡ್ ಪರ್ಸನ್, ಅಂದರೆ ತುಂಬ ಒಬ್ಬರೇ ಜಾಸ್ತಿ ಟೈಮ್ ಒಬ್ಬರೇ ಸ್ಪೆಂಡ್ ಮಾಡೋ ಪರ್ಸನ್ ಅವರು. ಸೊ ಅವ್ರಿಗೆ ಅಂತ ಒಂದು 5 ಸ್ಟಾರ್ ಹೋಟೆಲ್ ಬುಕ್ ಮಾಡಿ ಇವತ್ತು ಅವ್ರಿಗೆ ಅಲ್ಲಿ ಸ್ಟೇ ಮಾಡಿಸಿ ವಾಪಸ್ ನಾಳೆ ಬರ್ತಾರೆ. ಆ್ಯಂಡ್ ನಾಳೆ ಅವ್ರ ಹತ್ರ ಮಾತಾಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಲೆಟ್ಸ್ ಗೋ ಗೈಸ್. ನಮ್ಮ ಜೊತೆಗೆ ಸಿ ಇದ್ದಾನೆ, ಸಾಯಿಲ್ ಇದ್ದಾನೆ, ನಿತೀಶ್ ಇದ್ದಾನೆ, ನಮ್ಮಪ್ಪ ಇದ್ದಾರೆ. ಆಗ್ತಿಲ್ವೇನೋ ಅಲ್ಲ, ಹಿಂದೆ ಕೂರಕ್ ಆಗ್ತಿಲ್ವಾ? ಕಂಫರ್ಟಬಲ್ ಆಗ್ತಿಲ್ಲ ಅಂತ ಹೇಳು. ಸರಿ ಸೈಡ್ ಹಾಕೋ, ಇಳ್ಕೋತಾನೆ. ಮನೆ ಕೇಳ್ದಂಗೆ ಹೋಗಿದ್ದೀನಿ ತಗೊಂಬಂದ್ಬಿಟ್ಟ. ಗೈಸ್ ನಾವು ಈ ರೋಡಲ್ಲಿ ಹೋಗ್ಬೇಕು, ಬಟ್ ಈ ರೋಡಲ್ಲಿ ಕಾರ್ ಆಗ್ತಾ ಇದ್ದಾರೆ ಆಸ್ ಯು ಕ್ಯಾನ್ ಸಿ. ಓ ಫ್ಯಾಮ್, ಸೊ ನಾನು ಇವಾಗ ಬಂದಿರೋದು ಇಲ್ಲಿಗೆ ಅಂದರೆ ಎಕ್ಸ್ಪೀರಿಯನ್ಸ್ 5 ಸ್ಟಾರ್ ಹೋಟೆಲ್. ನಮ್ಮ ಜೊತೆ ಎಲ್ಲ ಬಂದಿದ್ದಾರೆ. ನನ್ನ ಪ್ರಕಾರ 5 ಸ್ಟಾರ್ ಹೋಟ್ಲಿಗೆ ಯಾವತ್ತೂ ಬಂದಿಲ್ಲ, ಯಾವತ್ತೂ ಸ್ಟೇ ಮಾಡಿಲ್ಲ. ಅವರು ಒಬ್ಬರೇ ಯೂಶಲ್ ಆಗಿ ತುಂಬ ಒಬ್ಬರೇ ಪ್ರಿಸರ್ವ್ಡ್ ಪರ್ಸನ್. ಅವರು ತುಂಬ ಒಬ್ಬರೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಐ ಜಸ್ಟ್ ವಾಂಟೆಡ್ ಹಿಮ್ ಟು ಸ್ಟೇ ಅಲೋನ್ ಟುಡೇ. ಒಬ್ಬರೇ ಆರಾಮಾಗಿ 5 ಸ್ಟಾರ್ ಹೋಟ್ಲಲ್ಲಿ ತಿನ್ಕೊಂಡು ಆರಾಮಾಗಿರಬೇಕು ಅಂತ ನಾವು ಅಪ್ಪಂಗೊಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಕರ್ಕೊಂಬಂದಿದ್ದೀನಿ. ಇವತ್ತು ನಾವು ಅಪ್ಪನ ಇಲ್ಲಿ ಬಿಟ್ಬಿಟ್ಟು ನಾವು ಹೋಗೋದು. ಗೈಸ್, ನಾವು ಅಪ್ಪ ಬಟ್ಟೆ ಪ್ಯಾಕ್ ಮಾಡ್ಕೊಂಬಂದಿರೋದು ನೋಡಿ. ಸೂಟ್ ಕೇಸ್ ನೋಡಿ ನಾವು ಅಪ್ಪಂದು, ಒಂದು ಜೋಡಿ ಬಟ್ಟೆ. ಬೆಳಗ್ಗೆ ವಾಪಸ್ ಬರೋದಲ್ವಾ, ಬನ್ನಿ. ನಮ್ಮ ಅಪ್ಪನ ಬೆಳಗ್ಗೆ ಎಷ್ಟು ಜನ ಬಂದಿದ್ದೀವಿ ನಾವು. ಕಚ್ಚಾ ಮ್ಯಾಂಗೋ ಎಲ್ಲರೂ ಕೊಡ್ತಾವೆ. ಎಲ್ಲಿಂದ ಕೊಡ್ತಾವನೆ ಅಂತ ನೋಡಿದ್ರೆ ಅಲ್ಲಿಂದ ಕೊಡ್ತಾವನೆ. ಹಾಕು ಸರಿ ಇಲ್ಲೇ ಇದ್ದಾರೆ. ಕೊಡಲಿ ತಿನ್ನಬೇಕು. ಫುಲ್ ಇತ್ತು. ಬೌಲ್ ಚೂರ್ ಚಾಕ್ಲೇಟ್ ಇತ್ತು ಅಂದ್ರೆ ಬೌಲ್ ಎತ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವೇನು? ಅಚ್ಚಾ, ಆ ಬುದ್ಧ ಆಗುತ್ತೆ ಅನ್ನೋ ಬ್ಯಾಗಲ್ಲಿ ಆದ್ರೆ ಇಟ್ಟು ನೋಡ್ರಿ. ಬ್ಯಾಗಲ್ಲಿ ಇಡಕ್ಕಾಗತ್ತ ನೋಡು. ಹ್ಞೂ ಮಚ್ಚ, ಅದನ್ನ ಎತ್ಕೊಂಡು ನೀನು ಕೂತ್ಕೊಂಡ್ಬಿಡು. ಅದನ್ನ ಎತ್ಬಿಟ್ಟು ಬೆಳಗ್ಗೆವರೆಗೂ ನೀನು ಕೂತ್ಕೊ. ಜಿಮ್ನ ಬ್ಯಾಗ್ ಆಗ್ತಾವನೆ. ಸಂಜಯ್, ನಿಮ್ಮ ಮನೆ ಕ್ಯಾಮ್ರಾ ಬೇಕು ಅಂತಲ್ಲ, ಕಿತ್ಕೋ. ಮೇಲ್ಗಡೆ ಕೈ ಹಾಕು. ಸುಮ್ಮನೆ ಹಾಕಿಬಿಟ್ಟಿಯಾ? ರಾಣಿಗೆ ಟಬ್ ಅಂತೆ ಅದು. ನಮ್ಮ ಅಪ್ಪನೂ ಪ್ಲಾನ್ ಆಗ್ತವ್ರೆ. ಇಲ್ಲೇ ಕೆಲ್ಸಕ್ಕೆ ಬಿಟ್ಟು ಹೋಗೋಣ. ಬೆಡ್ಶೀಟ್ ಮಾಡಿಸ್ಕೊಂಡು ತೊಳ್ಕೊಂಡು ಕೂತ್ಕೊಳ್ಳಿ. ನೋಡಿ ಹಂಗೆ ನೋಡಿ ಹಿಂದೆಯಿಂದ ಬ್ರೌನಿ. ಇವರು ಡಿಬೇಟ್ ಏನು ಅಂದ್ರೆ ಇವನ್ ಬೆಳ್ಳಕ್ಕಿದ್ದಾನ ಅಂತ ಡಿಬೇಟ್ ಮಾಡ್ತಾರೆ. ಒಂದು ನಿಮಿಷ ಟಾರ್ಚ್ ಆನ್ ಮಾಡೋ. ಗೈಸ್, ಸೊ ಇಲ್ಲಿ ಇಬ್ಬರಿದ್ದಾರೆ, ನಿಮಗೆ ಕಾಣ್ತಾರಲ್ಲ ಇಲ್ಲಿ ಇವ್ರಿಬ್ರು ಇದಾರಲ್ಲ, ಇವರಿಬ್ರಲ್ಲಿ ಯಾರು ಬೆಳ್ಳಕ್ಕಿದ್ದಾರೆ ಅಂತ ಅವ್ರವ್ರೆ ಡಿಬೇಟ್ ಮಾಡ್ಕೋತವ್ರೆ. ಸೊ ನೀವ್ ಹೇಳಿ, ಜೂನಿಯರ್ ಇವನು ಬಿಳಿ ಭೂತ. ಗೈಸ್, ಸೊ ಕಾರ್ಡ್ ಕೊಟ್ಟಿದ್ದಾರೆ, ನೀವೆಲ್ಲ ಬರಂಗಿಲ್ಲ ಅಂತೆ. ಬನ್ನಿ. ಗೈಸ್, ನಮ್ಮ ಅಪ್ಪಂಗೆ 2nd ಫ್ಲೋರ್ ರೂಮ್ ಸಿಕ್ಕಿದೆ. ಬನ್ನಿ. ವ್ಯೂ ನನ್ನ ಪ್ರಕಾರ ವ್ಯೂ ಇರಬೇಕು. 2nd ಫ್ಲೋರ್. ಬಂದಿದ್ದೀವಲ್ಲ ಬಾರೋ, ಅದು ಬೆಂಗಳೂರಲ್ಲಿ ಏರ್ಪೋರ್ಟಿಗೆ ಬಿಡೋಕೆ ಜನ ಹೋಗಲ್ಲ ಕಣ ಈಗಿನ ಕಾಲದಲ್ಲಿ. ಬೇರೆ ದೇಶಕ್ಕೆ ಏರ್ಪೋರ್ಟಿಗೆ ಬಿಡೋಕೆ ಜನ ಹೋಗಲ್ಲ. ನಾವು ಕೆಳಗಿರ ನಮ್ಮ ಮೇಲಿರ್ಲಿ, ನಾವು ಕಾರಲ್ಲಿ ಇರ್ತೀವಪ್ಪ, ರೂಮಲ್ಲಿ ಇರ್ತೀವಿ. भाई क्या रूम नंबर? उन्होंने रूम नंबर बोला 204. ಇದೆ ಅದೇ ಗ್ಯಾಪಲ್ಲಿ ರೂಮ್ ಬಿಡ್ರು. ನಾವು ಅಪ್ಪನ ಮುಂದೆ ಬಿಡ್ರು, ನಾವು ಅಪ್ಪನ ರೂಮ್ ಕಂಡ್ರು. ಕಾರ್ಡ್ ಹಾಕ್ಬೇಕು. ಹೆಂಗಿದೆ? ಚೆನ್ನಾಗಿದ್ಯಾ? ಒಂದು ಸ್ಟೆಪ್ ಮೇಲೆ ಹತ್ಬಿಟ್ಟು ಮಲ್ಕೋಬೇಕು. ಕಿಟಕಿ ತೆಗೀರಿ.
ಕಿಟಕಿ ತೆಗೀರಿ. ಇವನ್ ಯಾಕೋ ಮಲ್ಕೋತೀನಿ ಅಂತ ಅವನೇ. ಅಂಕಲ್ ಬನ್ನಿ ಅಂತ ಅವನೇ. ವ್ಯೂನೇ ಇಲ್ಲ ಇಲ್ಲಿ. ಯಾವ್ದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದೆ ಕಣ ಇಲ್ಲಿ. ವ್ಯೂ ಅಂತ ಹೇಳ ಬಡ್ಡಿ ಮಗ ನನ್ ಕೆಳಗೆ. ಬೆಳಗ್ಗೆ ಎದ್ದಾಗ ಇಲ್ಲಿ ಪಕ್ಕದ ಮನೆ ಕಾಣಿಸುತ್ತೆ ನಾ ಅಪ್ಪಂಗೆ. ನೋಡ್ರಿ ಇವ್ರು ನೋಡ್ರಿ ಅವ್ನು ನೋಡ್ರಿ ಕಾಫಿ ಮಾಡ್ಕೋತಾವನೆ. ಅಯ್ಯೋ ಅಯ್ಯಯ್ಯೋ ಬಡ್ರೋ ಹೋಗ. ಫ್ರಿಜ್ ಕಡೆ ಸ್ವಲ್ಪ ಸಮಾಧಾನ ನಡ್ರ ಮಲ್ಕೊಳ್ಳಿ ನಪ್ಪ. ಬಾಯ್ ಪಾ. ಅದು ವಾಶ್ರೂಮ್. ಹಾ ತೆಗೆದ್ರೆ ಸ್ಕ್ರೀನ್ ಓಪನ್ ಆಗುತ್ತೋ. ಅಲ್ಲಿಂದ ಕಾಣಿಸುತ್ತೆ. ಇಲ್ಲಿದೆ ನೋಡು, ಹಿಂಗ್ ಒತ್ತಿದ್ರೆ ಓಪನ್ ಪಿಕ್ಚರ್. ನೀನು ಸ್ನಾನ ಮಾಡ್ತಿದ್ರೆ ಅಲ್ಲಿಂದ ನಿಂತು ನೋಡೋದು. ಇಲ್ಲಿ ಹಿಂಗ್ ಸ್ನಾನ ಮಾಡ್ತಿದ್ರೆ ಅಲ್ಲಿ ಹಂಗಂಗೆ ನೋಡ್ಕೊಂಡ್ ಕೂತ್ಕೋತಾರೆ. ನೋಡ್ರ ಟಿವಿ ಹಾಕ್ಬಿಟ್ರು ನಮ್ಮ ಅಪ್ಪ ಆಗ್ಲೇ. ಏನು ಏನ್ ಗಾಬರಿ ಬಿದ್ಬಿಟ್ಟ? ಗಾಬರಿ ಬಿದ್ಬಿಟ್ಟ ಅವನೇ. ನಿಮ್ಮ ಅಪ್ಪ ಅಮ್ಮ ಏನ್ ಕರ್ಮ ಮಾಡಿದ್ರು ಬಂದು ಮಿರರ್ ನೋಡಿ ಗಾಬರಿ ಆಗ್ಬಿಟ್ಟು ಯಾರಿಗೂ ಗೊತ್ತಾ? ನಡ್ರು ನಡಿ ಹೋಗೋಣ. ಕ್ಲೋಸ್ ಮಾಡು, ಓಪನ್ ಮಾಡು. ಅಪ್ಪ ಇದು ಕಾಫಿ ಎಲ್ಲೋ ಪ್ಯಾಕೆಟ್ ಅದೇ ಬಿಟ್ರನು. ಯಾರೋ ಇವನು ನಮ್ಮಪ್ಪ ಉಳ್ಕೊಳಕ್ ಬಂದಿರೋದು ಇಡೋ ಅಲ್ಲಿ. ಇಡೋ ಎಲ್ಲ ಇಡೋ. ಬೆಳಗ್ಗೆ ತರ್ಲಿ ನಾ ಅಪ್ಪ ಎತ್ಕೊಂಡ್ಬರ್ತಾರೆ. ಇಡೋ ಅಪ್ಪ, ಇದು ಎರಡು ಎತ್ಕೊಂಬನ್ನಿ ಮರಿಬೇಡಿ, ಚೆನ್ನಾಗಿದೆ. ಬಾಯ್ ಪಪ್ಪ, ಗುಡ್ ನೈಟ್. ಇಡೋ ಕಾರ್ಡ್ ಎತ್ತಿ ಕ್ಲೋಸ್ ಮಾಡಿ ಅಷ್ಟೇ. ಅದು ಆಫ್ ಆಗುತ್ತೆ ಅಷ್ಟೇ. ನಂಬರ್ ನೆನ್ಪಿಟ್ಕೊಳ್ಳಿ 204. ಹಂಗೆ ಹಾಕ್ಬಿಟ್ಟು ಎತ್ತಬೇಕು ಅಷ್ಟೇ. ಓಪನ್ ಆಗುತ್ತೆ ಅಷ್ಟೇ. ಆಯ್ತಾ? ಏನ್ರೋ ನಿಮ್ದು? ನೋಡಿ ಹಾಂ, ಚೆನ್ನಾಗಿದೆ ಜಾಗ. ಬೇಯಿಸೋದಿದ್ರು ನನ್ನ ಬಿಟ್ಟು ಹೋಗ್ಬಿಟ್ರು. ಅದಕ್ಕೆ ಸ್ಟೇರ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು. ಪುಷ್ಟ ಡೋರಾ ಇದೇನು ಇದು? ಅಯ್ಯೋ ಯಾವುದು ಹೋಟೆಲ್ ಕಣೋ. ಲಿಫ್ಟೇ ಬಂತು. ಗಾಬರಿ ಬಿದ್ಬಿಟ್ಟೆ ನಾನು. बनी पा 0 ओडी। और अगर खाना आएगा तो उनको कॉल कर देना वो टेलीफोन पे, या फिर उनके रूम पर भेज देना. ಬಾಯ್ ಪಾ ಬಾಯ್. ಗೈಸ್ ಇಲ್ಲಿ ಕಿಚನ್ ಕ್ಲೋಸ್ ಅಂತಿದ್ದಾರೆ. ನಾನು ಇಲ್ಲಿ ಕಿಚನ್ ಎಲ್ಲ ಓಪನ್ ಇರುತ್ತೆ ಅಂದ್ಕೊಂಡಿದ್ದೆ. ನಮ್ಮ ಅಪ್ಪ ಏನು ಬೇಕಾದ್ರೂ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು ಅಂದ್ಕೊಂಡೆ. ಬಟ್ ಬ್ಯಾಡ್ ಲಕ್. ನಾನು ಮುಚ್ಕೊಂಡು ಹಿಂದೆ ಬಂದ್ಬಿಡು. ಮಜಾ ಮುಚ್ಕೊಂಡು ಹಿಂದೆ ಬಾ. ನಾನು ಸತ್ರು ಹೋಗಲ್ಲ. ಅವನ ಏನು ಮುಚ್ಕೊಂಡು ಹಿಂದೆ ಬಾ. ಆಯ್ತಾ? ಆಯ್ತು. ನಂದೇ ಬಿಡ್ತಾ ಇಲ್ಲ. ಇವನ್ ಭಯ ಅಂತ ಅವ್ನು ಬಂದ್ಬಿಟ್ಟು ಇಲ್ಲಿ ಅಲ್ವಾ? ನನಗೆ ಬಿಡ್ತಾ ಇಲ್ಲ ಅಲ್ಲಿ ಭಯ ಅಂತ. ನಾನು ಸೀನೇ ಇಲ್ಲ. ನಾನು ಮುಂದೆ ಕೂರ್ಬೇಕು ಇವಾಗ. ಬಾ ಅಷ್ಟೇ. ಫ್ರೆಂಡ್ಶಿಪ್ ಬಾ. ಇಳ್ದು ಬರ್ ಸಂಜಯ್. ಓಯ್ ಸಂಜಯ್ ತೆಗಿಯೋ, ಡೋರ್ ತೆಗಿಯೋ. ಡೋರ್ ತೆಗಿಯೋ ಸಂಜಯ್. ಎಂಪೈರ್ ಎಲ್ಲಿ ಹೋಗ್ತಾವ? ಯಾರು ಹೋಗ್ತಾರ? ನಾನು ಪ್ರಾಮಿಸ್ ಕೊಡ್ತೀನಿ. ಇಳಿ ಫಸ್ಟ್ ಇಳಿ. ನೀನು ಕೊಡ್ಸೋದು ನೋಡಿದೀನಿ. ಇಳಿ. ಕೈ ಸಿಕ್ಕಾಕೊಳ್ತಾ ಇದೆ ನಂದು.
ನನ್ನ ಕೈ ಸಿಕ್ಕಾಕೊಳ್ತಾ ಇದೆ. ಅಮ್ಮ ಅಯ್ಯೋ, ನೋವ್ತೈತೆ ಹಿಂಗೆ ಯಾಕ್ರೋ ಆಯ್ ಕೂತ್ಕೊಳ್ಳೋ. ಸಂಜೆಯಿಂದ ಬರ್ತಾವನಲ್ಲ, ಮುಂದೆ ಸೀಟ್ ಕೊಟ್ಟಿದ್ದೀವಲ್ಲ. ಮುಂದೆ ಕೂತಿದ್ರೆ ನನ್ನ ಮೇಲೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸಂಜೆ ಓದಿಯೋ ಗೈಸ್, ನಿತೀಶಿಗೆ ಸಾಯಿಲು ಓಡ್ಸಕ್ ಕೊಡ್ತೀನಿ ಇಳಿ ಅಂತ ಹೇಳ್ದ. ಇಳಿದ ತಕ್ಷಣ ನನ್ನ ರೂಪ್ ತೆಗಿಯೋ. ಇಳಿದ ತಕ್ಷಣ ಗಾಡಿ ಮೂವ್ ಮಾಡ್ಬಿಟ್ಟವನೆ. ಅಲ್ಲಿ ನೋಡಿ ನಡ್ಕೊಂಡ್ ಬರ್ತಾವನೆ. ಬಾರೋ ಮರಿ ರಜನಿಕಾಂತ್. ಬಾರ ಬಾಯಿ, ಸುಮ್ನಾರಲ್ಲ ಯಾಕೋ. ಸಾರಿ ಮಚ್ಚ, ಬಾ ಮಚ್ಚ. ನನ್ನ ತಮ್ಮ ಗೊತ್ತಿಲ್ಲದೆ ಮಾಡ್ಬಿಟ್ಟವನೆ. ನಿನ್ ಬಗ್ಗೆ ಗೊತ್ತಿಲ್ಲ ಅವನಿಗೆ ಜಾಸ್ತಿ. ತೋರಿಸ್ತಾವನ ಮಾತಾಡ್ತಿಲ್ಲ. ನಿಂಕ ಕೀ ಅಂತವನೇ. ನಿಲ್ಸ ಸಾಕು. ಫುಲ್ ರೋಸ್ಟ್ ಆಗ್ಬಿಟ್ಟವ್. ನಿಲ್ಸ ಸಾಕು. ಸಾಕು ರೋಸ್ಟ್ ಆಗ್ಬಿಟ್ಟವ್. ನಾ ಮಚ್ಚ ಸುಸ್ತಾಗ್ತಿದ್ಯಾ? ನಿನ್ ದಪ್ಪಾಗಿದ್ದೆಲ್ಲ ವಾಕಿಂಗ್ ಮಾಡಿಸ್ತಾ ಇದೀವಿ ಅಷ್ಟೇ. ಬಾರ, ನಾನು ಹೇಳಿದ್ದೀನಿ ಹತ್ತು. ಹೊಟ್ಟೆ ನಡ್ಕೊಂಡ್ ಬರ್ಬೇಕಿತ್ತು ಸುಮ್ನೆ. ಅವನು ಇಷ್ಟೊಂದು ಆಟೋನು ಸಿಗಲ್ಲ. ಮನೆವರೆಗೂ ನಡೆಸ್ಬಿಟ್ಟಿದ್ರೆ ಲೈಫ್ ಅಲ್ಲಿ ಸಾಯಿಲ್ ಅಂದಿದ್ರೆ ಗೊರ್ರ ಅಂದಿರೋನು. ಬೇಡ ಅಂದ್ರೆ ಒಳಗಾಗ್ತಾವನೆ. ಕಾರಣ ನನಗೆ ಭಯ ಆಗ್ತೈತೆ. ಟಚ್ ಆದ್ರೆ ಮಾತ್ರ ಇವತ್ತು ಹಬ್ಬನೇ, ಯಾರಿಗೆ ಆದ್ರೂ ಬಿಡಲ್ಲ. ಸಾಕು. ಯಾರೋ ಅಡ ಇದ್ದೆ ನೋಡಿ, ಅಡ ಮುಂದೆ ನೋಡಿ. ನೋಡಿ ಟಚ್ ಆಗ ಹೊಡಿತಾರೆ. ಅಣ್ಣ ವಾಚ್ ಮಾಡೋಣ ಹೊಡಿತಾರೆ. ಅಣ್ಣ ಫುಲ್ ಟೆನ್ಷನ್ ನಾನು ನನ್ನ ಮಗ ಅಂತ ಬೈಕೊಂಡ್ರು ಅವರು. ಇಲ್ಲೆಲ್ಲ ಕಣೋ ತೆಗಿಬೇಕಾದ್ರೆ ಇರೋ ಟಾಸ್ಕು. ನಾಳೆ ಬೆಳಗ್ಗೆ ತೆಗಿಬೇಕಾದ್ರೆ ಇರೋ ಟಾಸ್ಕು. ಗೈಸ್ ಪ್ಲೀಸ್ ನಮ್ಮ ಜಡ್ಜ್ ಮಾಡಬೇಡಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಾವು ಹಿಂಗೆ ಊಟ ಆರ್ಡ್ರ್ ಮಾಡಿದ್ದೀವಿ, ತಿಂತಾ ಇದ್ದೀವಿ. ಸೊ ನಾ ಅಪ್ಪಂಗೆ ನನ್ನ ಮೊಸರನ್ನ ಆರ್ಡ್ರ್ ಮಾಡಿ ಬಂದಿದ್ದೆ, ಅದು ಪಕ್ಕ ಹೋಗಿರುತ್ತೆ. ಈಗ ನಾವು ಇಲ್ಲಿ ಪರೋಟಾಗೆಲ್ಲ ಆರ್ಡ್ರ್ ಮಾಡಿದ್ದೀವಿ ತಿನ್ನೋಣ. ಗೈಸ್ ಎಲ್ರಿಗೂ ಒಂದೊಂದು ಪರೋಟ ತರಿಸಿದ್ದೀನಿ. ಕೈ ತೊಳೆದಿದ್ದೇನಾ? ಪೀಸು ಜಗಳ ಆಡ್ತವ್ರೆ. ನಾವು ನನಗೆ ಗೊತ್ತಾಗ್ತಿಲ್ಲ. ಒಂದ್ ಪೀಸ್ ಕೊಟ್ಟು ಈಗ ಮುಖಂಡ್ ತಿಂತಾ ಇದ್ದೀನಿ. ನಾನು ತಿನ್ನ ಗ್ರೇವಿ ನೋಡ್ತಿಲ್ಲ. ಗ್ರೇವಿ ಅಷ್ಟೇ ಇಷ್ಟು. ನೀನು ಯಾರು ಕೈಗೆ ಯಾವ್ದು ಏನಂದ್ರೆ ಎತ್ಕೊಳಕ್ಕೆ. ಯಾಕೆ ಗೊತ್ತಾಯ್ತು ಒಂದಿನ. ನಮ್ದು ಫ್ರೈಡ್ ರೈಸು, ಅವ್ರದ್ದು ಗೀ ರೈಸು. ಗೈಸ್ ನನ್ನ 10 ಪೀಸ್ನ ರಾಣಿ ಎತ್ಕೊಂಡು ಹೋಗಿ ಕಚ್ಚಾಕ್ಬಿಟ್ಟವಳೆ. 5,000 ಹಾಕೊಂಡು ಇದು ಮಾಡ್ತಿರೋದು ನಾನು. ಕಚ್ಚಾಕ್ಬಿಟ್ಟು ಉಳ್ಕೊಳೋ. ಚಿಕನ್ ಪೀಸ್ ಅನ್ಕೊಂಡ್ಬಿಟ್ಟು ಉಳ್ಕೊಳೋ ಇದನ್ನ. ಲೇ ಗೈಸ್ ಊಟ ಮಾಡ್ಬೇಕಾದ್ರೆ ಸೈಡಲ್ಲಿ ಇಟ್ಟಿದ್ದ ಟಿಶ್ಯೂಲ್ ಸುತ್ಬಿಟ್ಟು ನೋಡಿ ಹೆಂಗ್ ಪೀಸ್ ಮಾಡಿಟ್ಟವಳು. ನಾಳೆ ಮತ್ತೆ ಹೊಸದು ಮಾಡಿಸ್ಬೇಕು. ಗೈಸ್ ಫೈನಲಿ ನಾವು ಅಪ್ಪ ವಾಪಸ್ ಬಂದಿದ್ದಾರೆ 5 ಸ್ಟಾರ್ ಹೋಟ್ಲ್ ಸ್ಟೇ ಮುಗಿಸ್ಕೊಂಡು. ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಕೇಳೋಣ. ಅದಕ್ಕೆ ಮುಂಚೆ ಈಗ ಹೋಗಿ ಕೆಳಗೆ ಕ್ಯಾಬ್ ಆಟೋನೋ ಬಂದಿದೆ, ಅದಕ್ಕೆ ಪೇ ಮಾಡಿಬಿಟ್ಟು ಮೇಲೆ ಹೋಗ್ಬಿಟ್ಟು ನಾವು ಕೇಳೋಣ. ಫಾರ್ಮ್ಸ್ ನನಗೊಂದು ಅರ್ಜೆಂಟ್ ಕೆಲಸ ಆಯಿತು, ಸೊ ಅದಕ್ಕೆ ನಾನು ಹೊರಟ್ಬಿಟ್ಟೆ. ನಾವು ಅಪ್ಪ ಹತ್ರ ನನ್ನ ಎಕ್ಸ್ಪೀರಿಯನ್ಸ್ನ ಕೇಳೋಕ್ಕಾಗಿಲ್ಲ ಹೆಂಗಿತ್ತು ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡಿರಂತೆ ನಾವು ಅಪ್ಪ ಹತ್ರ ಮಾತ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು 5 ಸ್ಟಾರ್ ಹೋಟ್ಲ್ ಸ್ಟೇ ಅಂತ. ಸೊ ಈಗ ನಾನು ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ.